Dear student, welcome back to my channel. Today's question with lesson pair of linear equations in two variable exercise 3.3 ದಿಂದ ಅದರಲ್ಲಿ ನಾನು ಸೆಕೆಂಡ್ ಮೆನ್ ತಗೋತಾ ಇದ್ದೀನಿ. ವಾಟ್ ಇಸ್ ದ ಗಿವನ್ ಕ್ವಶನ್? ಫಾರ್ಮ್ ದ ಪೇರ್ ಆಫ್ linear equation in the following problems and find their situation if they exist by the elimination method. Don't worry. So here we are solving this situation or this problem using elimination method. ಇನ್ನೊಂದು ಮೆಥಡ್ ಯಾವುದು? ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಇಲ್ಲ. ಏನು ಕೊಟ್ಟಿದ್ದಾರೆ? ವಾಟ್ ಇಸ್ ದ ಗಿವನ್ ಕ್ವಶನ್ ಹಿಯರ್? ಇಫ್ ವಿ ಆಡ್ 1 to numerator and subtract 1 from the denominator, a fraction reduces to 1. This is our first statement. ಅದನ್ನು ಅಂಡರ್ಲೈನ್ ಮಾಡ್ಕೊಬಿಡ್ತೀನಿ. ಇನ್ನೊಂದು, it becomes 1 by 2 if we only add 1 to the denominator. So dear student, here the fraction is unknown alwa, so ಅದನ್ನು ನಾನು x by y ಅಂತ ತಗೋತಾ ಇದ್ದೀನಿ. Let, this is our solution part, let the fraction b ಅಥವಾ xy be the fraction. It is one fraction. x ಮತ್ತೆ ಏನಿದು? ಇದು ನ್ಯೂಮರೇಟರ್, y is the denominator. ಇವಾಗ ಫಸ್ಟ್ ಕಂಡೀಷನ್ ಏನಿದೆ? 1 added to the numerator. Add 1 to add 1 to ಎಲ್ಲಿ ನ್ಯೂಮರೇಟರ್ ಹೇಳ್ಬಿಟ್ಟಿದ್ದಾರೆ. ನ್ಯೂಮರೇಟರ್ ಆ್ಯಂಡ್ ಸಬ್ಟ್ರಾಕ್ಟ್ ಅಲ್ವಾ? ಸಬ್ಟ್ರಾಕ್ಟ್ 1 ಫ್ರಾಮ್ ಡಿನೋಮಿನೇಟರ್. ಡಿನೋಮಿನೇಟರ್ ಓಕೆ. ಸೊ ವಿ ಗೆಟ್ 1 ಅಲ್ವಾ? 1 ತಾನೆ ಫ್ರಮ್ ದ ಡಿನೋಮಿನೇಟರ್. ಫ್ರ್ಯಾಕ್ಷನ್ ರೆಡ್ಯೂಸಸ್ ಟು 1. ಓಕೆ, ಫ್ರ್ಯಾಕ್ಷನ್ ರೆಡ್ಯೂಸಸ್ ಟು 1 ಅಂದರೆ ಎಕ್ಸ್ ಬೈ ವೈ ಇದು ನಮ್ಮ ಫ್ರ್ಯಾಕ್ಷನ್ ಆಯಿತು. ಇವಾಗ ಇಲ್ಲಿ 1 ನ್ಯೂಮರೇಟರ್ಗೆ ಆ್ಯಡ್ ಮಾಡ್ಕೋತೀನಿ, ಅಂದರೆ ಎಕ್ಸ್ ಪ್ಲಸ್ 1 ಆಯಿತು, ಇಲ್ಲಿ -1 ಆಯಿತು. ಇಟ್ ಈಸ್ ಅ ನ್ಯೂ ಫ್ರ್ಯಾಕ್ಷನ್ ಫಾರ್ಮ್. ಆನ್ಸರ್ ಅಂದರೆ ವಿ ಗೆಟ್ ಇಯರ್ 1. ಈಗ ಏನು ಮಾಡೋಣ? ಇದೊಂದು ಈಗ ಇಕ್ವೇಷನನ್ನು ನಾವು ಸ್ವಲ್ಪ ಸಿಂಪಲ್ ಫಾರ್ಮಲ್, ಸ್ಟ್ಯಾಂಡರ್ಡ್ ಫಾರ್ಮಲ್ ಬರ್ಕೊಳ್ಳೋಣ. ಅದು ಹೇಗೆ? ಯೂಸಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್. Use cross multiplication. Using cross multiplication. Okay. So ಏನು ಬಂತು ಇವಾಗ? x plus 1 into 1 is x plus 1. y minus 1 into 1 is y minus 1. ಸೊ ಎಲ್ಲಿ y ಈ ಕಡೆಗಿದೆ, ಇದನ್ನು ಈ ಕಡೆ ತಗೋಬಿಡ್ತೀನಿ ಎಲ್ ಎಚ್ ಸೈಡಲ್ಲಿ. ಅಂದರೆ ಏನಾಯಿತು? x minus y is equal to -1 ಮತ್ತು ಈ 1 ಈ ಕಡೆ ಹಾಕೊಂಬಿಡೋಣ. ಅಲ್ಲಿಗೆ -1 ಆಯಿತು, +1 ಇರೋದು -1 ಆಯಿತು. x minus y is equal to -2. ಇದು ನಮ್ಮ ಫಸ್ಟ್ ಈಕ್ವೇಷನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಏನು ಕೊಟ್ಟಿದ್ದಾರೆ? ಇಫ್ ವಿ ದ ಫ್ರ್ಯಾಕ್ಷನ್ ಬಿಕಮ್ಸ್ 1 by 2 ಇಫ್ ವಿ ಓನ್ಲಿ ಆ್ಯಡ್ 1 ಟು ದ ಡಿನೋಮಿನೇಟರ್. ಈಗ ಸೆಕೆಂಡ್ ಕಂಡೀಷನ್ ಅಕಾರ್ಡಿಂಗ್ ಟು ಸೆಕೆಂಡ್ ಸ್ಟೇಟ್ಮೆಂಟ್. ಇದು ಫಸ್ಟ್ ಸ್ಟೇಟ್ಮೆಂಟ್ ಆಯಿತು. ಇಲ್ಲ, ನಾನು ಹಾಗೆ ಕೊಟ್ಟಿರೋದನ್ನೇ ಬರ್ಕೋತಾ ಇದ್ದೀನಿ. ಆ್ಯಡ್ 1 to denominator. ಫ್ರ್ಯಾಕ್ಷನ್ ಏನು ಬರುತ್ತೆ ಅಲ್ಲಿ? 1 by 2. ಫ್ರ್ಯಾಕ್ಷನ್ ಬಿಕಮ್ಸ್ 1 by 2. ಈ ಸ್ಟೇಟ್ಮೆಂಟ್ ಹೇಗಾದ್ರೂ ಬರ್ಕೊಳ್ಳಿ ನೀವು, ಬಟ್ ಕರೆಕ್ಟಾಗಿ ಬರ್ಕೊಳ್ಳಿ. ಓಕೆ, ಸೆಕೆಂಡ್. ಈಗ ಎಕ್ಸ್ ಮೈನಸ್ ವೈ ಡಿನೋಮಿನೇಟರಿಗೆ ಮಾತ್ರ ನಾವು 1 ಆ್ಯಡ್ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಇಸ್ ಈಕ್ವಲ್ ಟು 1 by 2. ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್. again by cross multiplication ಏನು ಬರುತ್ತೆ ಇವಾಗ? 2 into x is 2x is equal to y plus 1 into 1 ಅಂದರೆ y plus 1 ಆಯಿತು. ಮತ್ತೆ ಈಗ ಯೋಚನೆ ಮಾಡಿ ಹೇಗೆ ಕನ್ವರ್ಟ್ ಮಾಡೋದು. 2x ಈ ಕಡೆಗಿದೆ, ಈ y ಅನ್ನು ಇಲ್ಲಿ ಹಾಕೋತೀನಿ. ನೆಕ್ಸ್ಟು 1 ಡಿಸ್ಟರ್ಬ್ ಮಾಡೋದೇ ಬೇಡ, 1 ಅಲ್ಲೇ ಇಟ್ಕೊಳ್ಳೋಣ. ಈಸ್ ಏನು ಬಂತು ಈಗ? 2x minus y is equal to 1. ನೀವು ಬೇಕಿದ್ರೆ ಈಗ ಈ ಫಸ್ಟ್ ಮತ್ತು ಸೆಕೆಂಡ್ ಈಕ್ವೇಷನ್ ಅನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಯಾವ ಫಾರ್ಮ್? ax1 plus by1 plus c1 is equal to 0 ಹಾಗೂ ಮಾಡ್ಕೊಬೋದು. ಇಲ್ಲ, ನಾನಿಲ್ಲಿ ಏನು ಮಾಡಿದ್ದೀನಿ? ax1 plus by1 is equal to c1 ಫಾರ್ಮಲ್ಲಿ ಮಾಡ್ಕೊಂಡಿದ್ದೀನಿ. ಇದೆರಡು ಈಕ್ವೇಷನ್. ಈಗ ಈ ಎರಡು ಈಕ್ವೇಷನನ್ನು ನಾನು ಒಟ್ಟಿಗೆ ಬರ್ಕೋತೀನಿ. 1 second. ಎಸ್. Consider equation 1 and 2. So
by elimination method and by elimination method. Equation number 1 ಯಾವುದು x minus y is equal to -2. ಇನ್ನೊಂದು 2x minus y is equal to 1 ಅಂತ ಇದೆ. ಇದು ಇಕ್ವೇಷನ್ 1. ಇವಾಗ ನೋಟಿಸ್ ಮಾಡಿ, ಇವಾಗ ಇಲ್ಲಿ y ಕೋಯಿಫಿಷಿಯಂಟ್ ಟೆಸ್ಟ್ ಇಲ್ಲಿ -1 ಇದೆ, ಇಲ್ಲೂ ಕೂಡ -1 ಇದೆ ಅಲ್ವಾ. ಸೊ ವೇರಿಯೇಬಲ್ದು ಕೋಯಿಫಿಷಿಯಂಟ್ ಸೇಮ್ ಇದೆ. ಈಗ ಆದರೆ ಇಲ್ಲಿ ಎಲಿಮಿನೇಷನ್ ಆಗೋದಿಲ್ಲ, ಅದ್ರಲ್ಲಿ ಸೈನ್ ಚೇಂಜ್ ಮಾಡ್ಕೊಳ್ಬೇಕು. ಎಲ್ಲ ಟರ್ಮನ್ನು ಸೈನ್ ಚೇಂಜ್ ಮಾಡ್ಕೊಳ್ಳಿ. ಹೀಗೆ ಆಯಿತಾ. x - 2x ಅಂದರೆ ಇಲ್ಲಿಗೆ ನಾವು ಏನು ಮಾಡ್ತಿದ್ದೀವಿ, ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಯಾವುದನ್ನು? ಇಕ್ವೇಷನ್ ನಂಬರ್ 2 ಫ್ರಾಮ್ 1. ಜಸ್ಟ್ ಅ ಮಿನಿಟ್. ಇಕ್ವೇಷನ್ ಸಬ್ಟ್ರಾಕ್ಟ್ ಇಕ್ವೇಷನ್ 2 ಫ್ರಾಮ್ 1. ಎಲ್ಲದು ಸಿಸ್ಟಮೆಟಿಕ್ ಆಗಿ ಬರೀರಿ ಏನು ಮಾಡ್ತಾ ಇದ್ದೀರಾ ಅಂತ. ಇಕ್ವೇಷನ್ ನಂಬರ್ 2 ಇಕ್ವೇಷನ್ 1 ನಂಬರ್ 1 ಎಂದರೆ ಸಬ್ಟ್ರಾಕ್ಷನ್. x - 2x is to -x. -y plus y cancel is equal to -3. ಹೇಗೆ? -2 - 1 is -3. then minus cancel. ಫೈನಲಿ ನ್ಯೂಮರೇಟರ್ ಬಂತು ನಮಗೆ. ಇವಾಗ x is 3, x value is 3. ಓಕೆನಾ? ಈಗ put x value as 3 in equation 1 or 2. ಸೊ ನಾನು 1 ಹಾಕೋತಾ ಇದ್ದೀನಿ. ಸೊ ನೀವು ಬೇಕಿದ್ರೆ ಸೆಕೆಂಡ್ ಇಕ್ವೇಷನಲ್ಲಿ ಟ್ರೈ ಮಾಡಿ. x minus y is equal to -2, x is 3. 3 minus y is equal to -2. ಇವಾಗ -y ಲೆಫ್ಟಿಗೆ ಇಟ್ಕೊಳ್ಳೋಣ, ಇದನ್ನು ಈ ಕಡೆಗೆ ಶಿಫ್ಟ್ ಮಾಡೋಣ 3. ಅಲ್ಲಿಗೆ ಏನಾಯಿತು? -2 -3 ಆಯಿತು. ಸೊ -y is equal to -y. ಅಗೇನ್ ಮೈನಸ್ ಕ್ಯಾನ್ಸಲ್. y is equal to 5. ದಿಸ್ ಈಸ್ ಅವರ್ y ವ್ಯಾಲ್ಯೂ. ಸೊ ಇವಾಗ ದ ರಿಕ್ವೈರ್ಡ್ ಫ್ರ್ಯಾಕ್ಷನ್. therefore ರಿಕ್ವೈರ್ಡ್ ಫ್ರ್ಯಾಕ್ಷನ್. ಅವ್ರು ಕೇಳಿದ್ದು ಫ್ರ್ಯಾಕ್ಷನ್ ಯಾವುದು ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ಫ್ರ್ಯಾಕ್ಷನ್? ರಿಕ್ವೈರ್ಡ್ ಫ್ರ್ಯಾಕ್ಷನ್ ಈಸ್ x by y. ಅಲ್ಲಿಗೆ x ವ್ಯಾಲ್ಯೂ ಎಷ್ಟು? 3 ಇದೆ. ಅಂಡರ್ಲೈನ್ ಮಾಡ್ಕೊಂಡ್ಬಿಡೋಣ. ಆ್ಯಂಡ್ y ವ್ಯಾಲ್ಯೂ ಈಸ್ 3. ಸೊ 3/5 is the answer. 3/5. 3/5 is the answer. So this way this problem has to be solved. I think you all understood this problem. Please do support my channel. Don't forget to subscribe and share, comment, and what you should like this channel. Once again, thank you for watching this video.